ಇನ್ನು ಪ್ರಜ್ವಲ್ನನ್ನು ಯಾರು ಬಂಧಿಸಿದ್ರು ಗೊತ್ತಾ ಇವತ್ತು? ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಆರೋಪ ಅವನ ಮೇಲೆ ಇರುತ್ತೆ. ಬಂಧನ ಭೀತಿಯಿಂದ 34 ದಿನ ತಲೆಮರೆಸ್ಕೊಂಡಿರ್ತಾನೆ. ಯಾವ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಸರ್ವನಾಶ ಮಾಡ್ತಾನೆ. ಆ ಸರ್ವನಾಶ ಮಾಡಬೇಕು ಅಂತಂದರೆ ಆತನಿಗೆ ಫೀಡಿಂಗ್ ಆಗಿರುತ್ತೆ, ಸುಮ್ಮನೆ ಅಲ್ಲ. ಆದರೆ SITಯ ಇವತ್ತು ಕೆಲಸ ನೋಡಿದರೆ ಒಂದು ಸಲ ಆ ಮಹೇಶ್ ಬಾಬು ಪಿಕ್ಚರ್ ಬಿಸ್ನೆಸ್ ಮ್ಯಾನ್ ಪಿಕ್ಚರಲ್ಲಿ ಒಂದು ಡೈಲಾಗ್ ಬರುತ್ತೆ ಗೊತ್ತಾ, ನಾನು ಬಂದಿರೋದೇ ಇದಕ್ಕೆ ಅಂತ. ಅದು ನೆನಪಾಗತ್ತೆ ನನಗೆ. ಒಂದು ಸಲ ಅವನಿಗೆ ಆಗಿರುತ್ತೆ. ಯಾಕಂದರೆ ಬಂದಿದ್ದೇ ಹೆಣ್ಣು ಮಕ್ಕಳು, ಚಂಡಿ ಚಾಮುಂಡಿ ಅಂತ ಪೊಲೀಸ್ ಅಧಿಕಾರಿಗಳು. ತಡರಾತ್ರಿ 12:50 ಗಂಟೆಗೆ ಬಂದಿಳಿದಿದ್ದ ಪ್ರಜ್ವಲ್ ರೇವಣ್ಣ ತಡರಾತ್ರಿ 12:50ಕ್ಕೆ ಬಂದಿಳಿತಾನೆ ಪ್ರಜ್ವಲ್ ರೇವಣ್ಣ. ಚಂಡಿ ಚಾಮುಂಡಿ ಅಂತ ಮಹಿಳಾ ಪೊಲೀಸರನ್ನೇ ಕಳಿಸತ್ತೆ SIT. ಯಾವ ಹೆಣ್ಣು ಮಕ್ಕಳ ಮಾನಹರಣ ಮಾಡಿದ್ನೋ ಅದೇ ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ಪೊಲೀಸ್ ಅಧಿಕಾರಿಗಳು ಬರ್ತಾರೆ. ಉಸ್ಕು ದಮ್ಮಿಲ್ಲ ಇವನು. ಪ್ರಜ್ವಲ್ಗೆ ಸ್ಪಷ್ಟ ಸಂದೇಶ ಕಳಿಸಲೆಂದೇ SIT ತೀರ್ಮಾನ ಮಾಡುತ್ತೆ. ಯಾಕಂದರೆ ಪುರುಷರಾದ ತಕ್ಷಣ ಇದೆಲ್ಲ ಇರುತ್ತಲ್ಲ, ಈ ಹೆಣ್ಣು ಮಕ್ಕಳ ಮುಂದೆ ಏನಿಲ್ಲ, ಮಿಯಾವ್. ಮಹಿಳಾ ಪೊಲೀಸರೇ ಪ್ರಜ್ವಲನ್ನು ಬಂಧಿಸಿದ್ದು. IPS ಅಧಿಕಾರಿಗಳಾದ ಸುಮನ್ ಪನೇಕರ್, ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ಇವನ ಹೆಡೆಮುರಿ ಕಟ್ಟಲಾಗುತ್ತೆ. ಮಹಿಳಾ ತಂಡ ಅರೆಸ್ಟ್ ವಾರೆಂಟ್ ನೀಡಿ ಬಂಧಿಸುತ್ತೆ. ಮಹಿಳೆಯರಿಂದಲೇ ಯಾರಿಗೆ ಅವಮಾನ ಮಾಡಿದೀತ? ನಮ್ಮ ನಾಡಿನ ಮಹಿಳೆಯರಿಗೆ. ಅದಕ್ಕಿಂತಲೂ ಹೆಚ್ಚಾಗಿ ಅವನಿಗೆ ಓಟ್ ಹಾಕಿದವರಿಗೆ ರೀ, ಅವನಿಗೆ ಅನ್ನ ಇಟ್ಟವರಿಗೆ ರೀ, ಅವನ ಸುತ್ತಮುತ್ತ ಅವನಿಗಾಗಿ ಕೆಲಸ ಮಾಡಿದವರಿಗೆ ರೀ, ಅವರ ಮನೆಯವರಿಗೆ ರೀ. ಬಿಡಬೇಕ ಇವನನ್ನು? ಬೇಕೆಂದೇ ಮಹಿಳಾ ಪೊಲೀಸರನ್ನು ಕಳಿಸಲಾಗಿತ್ತು. ಶಬಾಷ್ BK ಸಿಂಗ್. ಮಹಿಳಾ ಪೊಲೀಸರೇ ಪ್ರಜ್ವಲ್ನನ್ನು ಕಚೇರಿಗೆ ಕರೆತಂದರು. ಪುರುಷ ಪೊಲೀಸರಾಗಿದ್ದರೆ ಶೋ ಮಾಡ್ತಿದ್ದ, ಒಂದಿಲ್ಲ. ಆಮೇಲೆ ನಿಮ್ಮ ಪಕ್ಷ ಯಾವುದು? ತೆನೆ ಹೊತ್ತ ಮಹಿಳೆ ಅಲ್ವಾ? ತೆನೆ ಹೊತ್ತ ಮಹಿಳೆ ಪಕ್ಷ ಚಿಹ್ನೆ. ಆ ದೇವೇಗೌಡರಂತ ಅಭಿಮಾನದಿಂದ ಇಟ್ಟಿದ್ರು. ಪ್ರೊಫೆಸರ್ ಮಧು ದಂಡವತೆ ಅನ್ನುವಂಥ ಖ್ಯಾತ ಆರ್ಥಿಕ ತಜ್ಞ ಪ್ರೊಫೆಸರ್ ಮಧು ದಂಡವತೆ ಕೊಟ್ಟಂಥ ಚಿಹ್ನೆ ಅದು. ಪ್ರೊಫೆಸರ್ ಮಧು ದಂಡವತೆ ನಮ್ಮ ದೇಶದ ವಿತ್ತ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ದೇವೇಗೌಡರ ಮೇಲಿನ ಪ್ರೀತಿಯಿಂದ ಆ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರ ಹತ್ರ ಕೇಳಿ. ನಮಗೆ ಅಭಿಮಾನ ಇಲ್ವಾ ಪ್ರಾದೇಶಿಕ ಪಕ್ಷದ ಬಗ್ಗೆ? ಇದೆ. ದೇವೇಗೌಡರ ಕಾರಣಕ್ಕಾಗಿ ಅಭಿಮಾನ ಇದೆ. ಯಡಿಯೂರಪ್ಪನವರ ಬಗ್ಗೆ ಅಭಿಮಾನ ಇಲ್ವ ನಮಗೆ? ಸಿದ್ದರಾಮಯ್ಯನವರ ಬಗ್ಗೆ ಅಭಿಮಾನ ಇಲ್ವ ನಮಗೆ? ಅಂದರೆ ನೀವು ಮಾಡಿದೇನ್ರಿ? ಏನೇ ಹೊತ್ತ ಮಹಿಳೆ ಏನೆಲ್ಲ ಮಾಡಿಬಿಟ್ರಿ. ತನಿಖಾ ಹಂತ ಯಾವ ರೀತಿ ನಡೆಯುತ್ತೆ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ತನಿಖಾ ಹಂತ ನೋಡಿ. SIT ಇವನನ್ನು ಕರ್ಕೊಂಬಂದು ಇವನೇನು ಅಂದ್ಕೊಂಬಿಟ್ಟ ಅಂತಂದರೆ, ನಾನು ಯಾರು ಗೊತ್ತಾ? MP ಅಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲ್ಲ ಟೈಮ್ ಮುಗಿದಿದೆ, ಗೊತ್ತಾಯ್ತಲ್ಲ. ಮೆಡಿಕಲ್ ಟೆಸ್ಟ್ ಮಾಡಿಸಿ ಪ್ರಾಥಮಿಕ ಹೇಳಿಕೆ ಪಡೆಯುತ್ತೆ SIT, ನಂಬರ್ 1. ಅದಾದ ನಂತರ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆಯುತ್ತೆ SIT. ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ಆಮೇಲೆ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಬೇಕಾಗತ್ತೆ. ಆಮೇಲೆ ಆರೋಪಿ ಹೇಳಿಕೆ ಪಡೆದ ನಂತರ ಸ್ಥಳ ಮಹಾಜರು ಪ್ರಕ್ರಿಯೆ. ಇವನನ್ನು ಕರ್ಕೊಂಡು ಹೋಗ್ತಾರೆ. ಇವನೇನು ಒಂದು ಕಡೆನ ಇವೊಂದು ಅಟ್ಟಾಸಗಳು, ಹೊಳೆ ನರಸೀಪುರ, ಬಸವನಗುಡಿ, ಬೆಂಗಳೂರು, ಅಲ್ಲಿ ಇಲ್ಲಿ. ಆರೋಪಿ ಹೇಳಿಕೆ ನಂತರ ವಿಚಾರಣೆ ವೇಳೆ ಪ್ರಜ್ವಲ್ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ. ಇಲ್ಲಿ ತುಂಬ ವೀಕ್ ಇದೆ ಕೆಲವೆಲ್ಲ. ಯಾಕಂದರೆ ಹೆಣ್ಮಕ್ಳು ಹೇಳೋದಿಲ್ಲ ಅಂಥೇಳಿ, ಹೆಣ್ಮಕ್ಳು ಹೇಳಲಿಕ್ಕಿಲ್ಲ ಅಂಥೇಳಿ. ಅದು ನಮ್ಮ ಕನ್ನಡ ನಾಡಿನ ಹೆಣ್ಮಕ್ಕಳು ಸ್ವಲ್ಪ ಜೋರಾಗಿರುವಂಥ ಹೆಣ್ಮಕ್ಕಳಾಗಿದ್ದಿದ್ರೆ ಇವತ್ತು ಒನ್ಸ್ ಅಗೇನ್ ನಾನು ಹೇಳಿದ್ನಲ್ವ ಜಗ್ಗೇಶ್ ಪಿಕ್ಚರಲ್ಲಿ, ಬ್ಯಾಂಕ್ ಜನಾರ್ದನ್ ಪೊಲೀಸ್ ಸ್ಟೇಷನಲ್ಲಿ ರುಬ್ತಾರಲ್ಲ, ಹಂಗಾಗ್ಬಿಡ್ತಿತ್ತು. ಈಗ ವಿಚಾರಣೆ ವೇಳೆ ಅತ್ಯಾಚಾರ ಮಾಡಿಲ್ಲ ಅಂತ ಅಫಿಡವಿಟ್ ಸಲ್ಲಿಸೋಕೆ ಸಾಧ್ಯತೆ ಇದೆ. ನಾನು ಮಾಡಿಲ್ಲ, ಕಮಿಟೆಡ್ ಅನ್ನುವಂಥದ್ದು. ತನಿಖಾ ಹಂತ 2 ಇರುತ್ತೆ ನೋಡಿ, ಬನ್ನಿ ಅದೇನು ಅಂತ ಹೇಳ್ತೀನಿ. ಏನದು? ಸಂತ್ರಸ್ತೆಯಿಂದ ಆರೋಪಿ ಗುರುತು ಪತ್ತೆ ಹಚ್ಚೋ ಪ್ರಕ್ರಿಯೆ. ಸಂತ್ರಸ್ತೆಯರು ಇಬ್ಬರು ಮಾತ್ರ ಬಂದಿರುವಂಥದ್ದು. ಅದು ಕೂಡ ತಂದೆ ಮತ್ತು ಮಗ ಇಬ್ಬರು ಇರುವಂಥ ಮನೆ ಕೆಲಸದವರು. ಉಳಿದವರೆಲ್ಲ ಔಟ್ ಸ್ಟೇಷನಲ್ಲಿರುವಂಥವ್ರು. ಅಧಿಕಾರಿಗಳಿದ್ದಾರೆ, ಬೇರೆಯವರಿದ್ದಾರೆ, ಮೆಂಬರ್ಸ್ಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ಅವರನ್ನೆಲ್ಲ ಅವತ್ತು ಇನ್ನೂ ಕಂಪ್ಲೇಂಟ್ ಬಂದಿಲ್ಲ. ನಾನು ಅದಕ್ಕೆ ಹೇಳ್ತಿರೋದು, ದಯವಿಟ್ಟು ಬನ್ನಿ ಸರ್, ಬನ್ನಿ, ಒಟ್ಟಾಗಿ ಬನ್ನಿ, ಕೊಡಿ, ಒಬ್ಬರನ್ನ ಮುಗಿಸ್ಬಿಡಿ. ಅವನು ತಪ್ಪು ಮಾಡಿದರೆ ಮುಗಿಸಲೇಬೇಕು.
ಮುಗಿಸಲೇಬೇಕು. ದಂತವಕ್ರ ಶಿಶುಪಾಲ ಇಂಥವ್ರನ್ನ ಮುಗಿಸಲು ಶ್ರೀಕೃಷ್ಣ. ಒಬ್ಬನಿಗೆ ಹೇಳಿದ್ನಲ್ಲ, 100 ಬೈಯೋ ತನಕ ಕಾಯ್ತೀನಪ್ಪ, 101ನೇ ಸಲ ಬೈದ್ರೆ ತೆಗೆದು ಬಿಸಾಕ್ತೀನಿ. ಸ್ವಂತ ಮಾವ ಕಂಸನನ್ನ ಸಾಯಿಸಲಿಲ್ವಾ? ಯಾಕೆ? ಅಧರ್ಮದಲ್ಲಿ ನಡೆದಿದ್ದರೆ ಅಂಥವ್ರನ್ನ ಮುಗಿಸಲೇಬೇಕು, ಎರಡು ಮಾತಿಲ್ಲ. ಪ್ರಜ್ವಲ್ ಮತ್ತು ಸಂತ್ರಸ್ತೆಯನ್ನು ಎದುರು ಬದುರು ನಿಲ್ಲಿಸ್ತಾರೆ, ನಿಜವಾಗಿ ಹಿಂಗೆ ನಡೆಯುತ್ತೆ. ಆದರೆ ಸಂತ್ರಸ್ತೆಯರು ಬರೋದಿಲ್ಲ ಅನ್ನೋ ಗ್ಯಾರಂಟಿ ಇದೆ ಅವನಿಗೆ. ಪ್ರಜ್ವಲ್ ಮತ್ತು ಸಂತ್ರಸ್ತನ ಎದುರು ಪ್ರಜ್ವಲರನ್ನು ತೋರಿಸಿ ಇವರೇನ ಅಂತ ಗುರುತು ಹಾಕಲ್ಲ. ಅದು ಹೆಂಗಿರುತ್ತೆ ಅಂದರೆ, ಕಂಪ್ಲೇಂಟ್ ಕೊಟ್ಟ ಹೆಣ್ಣುಮಗಳು ಮತ್ತು ಇವರೇನ ಅಂತ ಕೇಳ್ತಾರೆ. ಈ ಹೆಣ್ಮಕ್ಳು ಎಲ್ಲಿದ್ದಾರೆ ಬರಲಿಕ್ಕೆ ಪಾಪ? ಮರ್ಯಾದೆ ಪ್ರಶ್ನೆ. ಅದಕ್ಕೆ ನಾನು ಹೇಳ್ತಿರೋದು, ಆ ಹೆಣ್ಣುಮಕ್ಕಳಿಗೆ 100 ಹೆಣ್ಣುಮಕ್ಕಳಿದ್ದೀರಿ. ಈಗಾಗಲೇ ನಿಮಗೆ ಮನೆಯಲ್ಲಿ ಯಾವ ರೀತಿ ಮಂಗಳಾರತಿ ಆಗಿರುತ್ತೆ ಗೊತ್ತಿದೆ. ಬದುಕೋದು ಭಾಳ ದುಸ್ತರವಾಗಿರುತ್ತೆ ನಿಮಗೆ. ಆ ಸಂದರ್ಭವನ್ನು ಧೈರ್ಯ ಮಾಡಿ ಬಂದುಬಿಡಿ, ಹೇಳಿಬಿಡಿ. ಪ್ರಜ್ವಲರನ್ನ ತೋರಿಸಿ ಇವರೇನ ಅಂತ ಗುರುತು ಆಗತ್ತೆ. ಇನ್ನು ಸಿಕ್ಕಿರೋ ದಾಖಲೆ ಮುಂದಿಟ್ಟುಕೊಂಡು ಅಸಲಿ ವಿಚಾರಣೆಯನ್ನು ಮಾಡ್ತಾರೆ. ಇದು ತನಿಖಾ ಹಂತ 3. ಸಿಕ್ಕಿರೋ ಏನೆಲ್ಲ ದಾಖಲೆ, ವಿಡಿಯೋ ಮತ್ತು ಬೇರೆ ಬೇರೆ ಇದೆ, ಇಲ್ಲ ಅಂತಲ್ಲ, ಅಲ್ಲೂ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ. ಸಿಕ್ಕಿರೋ ದಾಖಲೆ ಮುಂದಿಟ್ಟುಕೊಂಡು ಅಸಲಿ ವಿಚಾರಣೆ. ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಿರೋ SIT ಅನೇಕ ಕಡೆ ಸ್ಥಳ ಮಹಜರು ನಡೆಸಿದೆ, ಅಲ್ಲೇನಾದ್ರು ಸಿಗುತ್ತೆ. ಈಗ ನಿಮಗೆ ನಾನು ಹೇಳಿದ್ನಲ್ಲ, ಬಿಲ್ ಕ್ಲಿಂಟನ್ ವಿಚಾರದಲ್ಲಿ ಮೊನಿಕಾ ಲೆವಿನ್ಸ್ಕಿ ಹೆಂಗೆ ಸಿಕ್ಕಾಕೊಂಡ್ಲು ಅಂದರೆ, ಮೊನಿಕಾ ಲೆವಿನ್ಸ್ಕಿ ವಿಚಾರದಲ್ಲಿ ಬಿಲ್ ಕ್ಲಿಂಟನ್ ಹೆಂಗೆ ಸಿಕ್ಕಾಕೊಂಡ್ರು ಅಂತಂದರೆ, ಮೊನಿಕಾ ಲೆವಿನ್ಸ್ಕಿ ಒಂದು ನಿಲುವಂಗಿ ಹಾಕಿರ್ತಾರೆ ದೊಡ್ಡದು. ಅದರಲ್ಲಿ ಆತನ ಪ್ರತಾಪದ ಒಂದು ಕಲೆ ಇರುತ್ತೆ, ಅಲ್ಲಿ ಸಿಕ್ಕಾಕೋತಾನೆ. ಹಾಗೆ ಭಗವಂತ ಮನಸ್ಸು ಮಾಡಿದರೆ ಇವನು ಸಿಕ್ಕಾಕೋತಾನೆ. ಸಂತ್ರಸ್ತೆಯನ್ನು ಕರೆದೊಯ್ದು ಸ್ಥಳ ಮಹಜರು ಮಾಡಲಿದ್ದಾರೆ. ಕೇವಲ 2 ಮಾತ್ರ ಇರೋದು. ಹೊಳೆ ನರಸೀಪುರದ ಮನೆ ಸೇರಿ ಹಲವೆಡೆ ಸ್ಥಳ ಮಹಜರು. ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಹೆಣ್ಣುಮಗಳನ್ನು ಕೂಡ. ಅಲ್ಲಿ ಸಿಕ್ಕಿರೋ ಒಂದಷ್ಟು ಆಧಾರಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡ್ತಾರೆ. ನೋಡಿ, ಇದೇನು ನಿಜವಾಗಿ ಮನಸ್ಸು ಮಾಡಿದ್ರೆ ಆಗುತ್ತೆ. ಆಮೇಲೆ ತನಿಖಾ ಹಂತ 4. ಅದೇನು? ಪ್ರಜ್ವಲ್ ರೇವಣ್ಣ ಮೊಬೈಲ್ ವಶಕ್ಕೆ ಪಡೆದು SIT ಪರಿಶೀಲನೆ. ಈಗಾಗಲೇ ಅದನ್ನು ಹಾಳು ಮಾಡಾಕಿದ್ದಾನೆ. ಆದರೆ ನಮ್ಮ ಬಳಿ ಅನೇಕ ವಿಡಿಯೋಗಳಿದೆ. ಒಂದು ವಿಡಿಯೋದಲ್ಲಿ ಹೇಳ್ತಾನೆ 2,000 ವಿಡಿಯೋ ಇದೆ ಅಂತೇಳಿ. ಇದೆ ನಮ್ಮ ಹತ್ರ. ಪ್ರಜ್ವಲ್ ಮೊಬೈಲ್ನಿಂದಲೇ ವಿಡಿಯೋ ಮಾಡಿರೋ ಮಾಹಿತಿ, ಸ್ವಂತ ವಿಡಿಯೋ. ಫೋಟೋಗ್ರಾಫರ್ ಏನಲ್ಲ, ಇವನೇ ಫೋಟೋಗ್ರಾಫರು. ಆಮೇಲೆ ಫಾರ್ಮ್ಯಾಟ್ ಮಾಡಿದರೆ ರಿಟ್ರೀವ್ ಕಳಿಸಿರೋ SIT ಅಂದರೆ ಡಿಲೀಟ್ ಮಾಡಿದರೆ ರಿಟ್ರೀವ್ ಮಾಡೋಕ್ಕಾಗತ್ತೆ ಬೇರೆ ಬೇರೆ. ಆದರೆ ಮೊಬೈಲನ್ನೇ ಅವನು ನಾಶ ಮಾಡಿದರೆ ಕಷ್ಟ ಇದೆ. ತನಿಖಾ ಹಂತ 5. ತಾನೇನು ಮಾಡಿಲ್ಲ ಅಂತ ಅಫಿಡವಿಟ್ ಸಲ್ಲಿಸೋ ಸಾಧ್ಯತೆ ಇದೆ. ಆದರೆ ಮೊಬೈಲ್ ಯಾಕಿಲ್ಲ ಅಂತೇಳಿ ಕೂಡ ಆತನನ್ನು ಒಳಗಾಕುವಂಥ ಸಾಧ್ಯತೆ ಇದೆ. ತಾನೇನು ಮಾಡಿಲ್ಲ ಅಂತ ಹೇಳ್ಬೋದು, ನೋಡಿ ನನ್ನ ಹತ್ರ ಏನು ಸಾಕ್ಷ್ಯ ಇಲ್ಲ ಅಂತೇಳಿ. ನೆಕ್ಸ್ಟ್, ಪ್ರಜ್ವಲ್ ರೇವಣ್ಣನ ಪುರುಷತ್ವ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಎಲ್ಲಿಗೆ ಬಂದಿಯೋ ಮಾರಾಯ? ಏನು ನಿನ್ನ ಅವಸ್ಥೆ ಮಾರಾಯ? ಎಂಥ ಫ್ಯಾಮಿಲಿ ಅವನು, ಎಂಥ ಪರಿಸ್ಥಿತಿ ಬಂದುಬಿಡ್ತು ನೋಡು ಮಾರಾಯ ನಿಮಗೆ. ಹಲವು ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿರುವ ಆರೋಪ ಇದೆ, ವಿಡಿಯೋದಲ್ಲಿ ನೋಡಿದ್ದಾರೆ. ಅದನ್ನು ಖಯಾಲಿ ನಿನಗೆ. ವಿಕೃತ ಕಾಮಿಗಳು ಮಾತ್ರ ಮಾಡ್ತಾರೆ, ಅದನ್ನು ವಿಡಿಯೋ ಮಾಡಿಕೊಂಡು ಎಂಜಾಯ್ ಮಾಡು ಅಲ್ವಾ? ಆದರೆ ನಿನಗೆ ಅನಿಸಲಿಲ್ಲ, ನನಗೆ ಓಟ್ ಹಾಕಿದವರು ಹೆಣ್ಣುಮಕ್ಕಳ ಮರ್ಯಾದೆ ಇದೆ, ಹಂಗಾಗಿದ್ರೂ ಕೂಡ ಯಾರೋ ಸೈಲೆಂಟ್ ಆಗ್ತಾ ಇದ್ರೇನು. ಇಷ್ಟೆಲ್ಲ ಷಡ್ಯಂತ್ರ ಅಂತ ಹೇಳಿಕೆ ನೀಡಿರೋ ಪ್ರಜ್ವಲ್ ರೇವಣ್ಣ, ಇದೆಲ್ಲ ಷಡ್ಯಂತ್ರ. ಹೆಂಗೆ ಅಂತಂದರೆ, ನೆಕ್ಸ್ಟ್ ಇವರನ್ನು ಬಿಟ್ಬಿಟ್ರೆ ಈ ವಿಶ್ವದ ಪ್ರಧಾನಮಂತ್ರಿ ಆಗ್ತಾನೆ, ವಿಶ್ವದ ಅಧ್ಯಕ್ಷ ಆಗ್ತಾನೆ ಅನ್ನೋ ಕಾರಣಕ್ಕಾಗಿ ಇವನ ವಿರುದ್ಧ ಷಡ್ಯಂತ್ರ. ನಕಾಪಿಚ ಒಂದು ಸಲ MP ಆಗಿರೋದಷ್ಟೇ. ಅತ್ಯಾಚಾರ ಮಾಡಿಲ್ಲ ಅಂತ ಅಫಿಡವಿಟ್ ಸಲ್ಲಿಸುವ ಸಾಧ್ಯತೆ ಇದೆ, ಎಲ್ಲ ಸಾಧ್ಯತೆಗಳಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣನ ಪುರುಷತ್ವ ಪರೀಕ್ಷೆ ನಡೆಸೋ ಸಾಧ್ಯತೆ ಕೂಡ ಇದೆ. ಓಕೆ, ಈ ನಡುವೆ ಇಷ್ಟೆಲ್ಲ ಮಾಹಿತಿಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇವತ್ತು ಮಾತ್ರ ಆತನಿಗೆ ಜೈಕಾರ ಹಾಕಲಿಕ್ಕೆ ಯಾರೂ ಬರಲಿಲ್ಲ. ಒಬ್ಬ ಬಂದಿದ್ದ, ಅವನಿಗೇನು ಮಂಗಳಾರತಿ ಮಾಡಬೇಕು ಮಾಡಿ ಕಳಿಸಿದ್ದೀವಿ ಜೈಕಾರ. ಆದರೆ ನೋಡೋಕೆ ಬಂದಿದ್ರು ತುಂಬ ಜನ. ಜೈಕಾರ ಹಾಕಬೇಡಿ, ದಂಡುಪಾಳ್ಯ ಥರ ಆಗೋಗಿದ್ದಾರೆ. ಹಿಂಗಾಗಬೇಕಾಗಿತ್ತು ನಮ್ಮ ಹಾಸನಕ್ಕೆ. ಒಂದು ಮದುವೆ ಆಗೋ ಹುಡುಗ ಹಾಸನದ ಹುಡುಗಿ ಅಂತ ಹೇಳುವಾಗ ರಿಜೆಕ್ಟ್ ಆಗ್ತಾ ಇದೆ. ಯಾರ ಕಾರಣದಿಂದಾಗಿ? ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು? ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.